ಹಾಯ್ ಸರ್. ನಮ್ಮ ಮಿತ್ರ ಸರ್ಗೆ ಅವಾರ್ಡ್ ಬಂದಿದೆ. ಜ್ಯೂಸ್ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಹಲೋ ಸರ್. ಹಲೋ. ನಮ್ಮ ಮಿತ್ರ ಸರ್ಗೆ ಅವಾರ್ಡ್ ಬಂದಿದೆ. ಜ್ಯೂಸ್ ತಗೊಳ್ಳಿ. ವೆಲ್ಕಮ್. ಹಾಯ್ ಮ್ಯಾಮ್, ನಮ್ಮ ಮಿತ್ರ ಸರ್ಗೆ ಅವಾರ್ಡ್ ಬಂದಿದೆ. ಜ್ಯೂಸ್ ತಗೊಳ್ಳಿ. ಸುಧೀರ್ ಸರ್. ಸರ್ ಏನ್ ಹೇಳಿ ಸರ್. ಅವಾರ್ಡ್ ಬಂದಿದ್ ನನಗೆ. ನಿನಗೆ ಬಂದಿರೋ ಹಾಗೆ ಸೆಲೆಬ್ರೇಟ್ ಮಾಡ್ತಾ ನಾಚ್ಕೊಂಡು ಹೇಳ್ತಿದ್ಯಾ? ಅದೊಂಥರ ಖುಷಿ ಸರ್. ಸರಿ ಕಣೋ, ಖುಷಿಯಾಗಿರು. ಆದ್ರೆ ಅಷ್ಟು ನಾಚಿಕೆ ಪಟ್ಕೊಂಡು ಖುಷಿಯಾಗಿದ್ದೀನಿ ಅಂತ ತೋರ್ಸೋದ್ ಬೇಕಾಗಿಲ್ಲ. ಸರಿ ಸರ್. ಕಂಗ್ರ್ಯಾಚುಲೇಷನ್ ಮಿತ್ರ, ಚಿಕ್ಕ ವಯಸ್ಸಲ್ಲೇ ತುಂಬಾ ದೊಡ್ಡ ಅವಾರ್ಡ್ ತಗೊಂಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ನೀನ್ ಇಷ್ಟು ಬೆಳೀತೀಯ ಅಂತ ನಂಗೆ ಯಾವತ್ತೋ ಗೊತ್ತಿತ್ತು, ಅದು ಈಗ ಪ್ರೂವ್ ಆಯ್ತು. ವೆಲ್ ಡನ್. ಥ್ಯಾಂಕ್ ಯು. ರೆಡಿ? ಮಾರ್ಕೆಟ್ಗೆ ಹೋಗಿ ಜಿಪ್ ತರದೇನಾದ್ರು ಸಿಕ್ಕಿದ್ರೆ ಕೊಂಡ್ಕೋ ಪ್ಲೀಸ್. ಯಾಕೆ? ಕೊಂಡ್ಕೊಂಡು ನಿನ್ ಬಾಯಿಗೆ ಹಾಕೊಳ್ಳೋದಿಕ್ಕೆ. ಬಾಯಿಗೆ ಜಿಪ್ಪಾ? ಮತ್ತಿನ್ನೇನ್ ಹೇಳಿ, ದಾರಿ ಪೂರ್ತಿ ವಟ ವಟ ಅಂತ ನನ್ ತಲೆ ತಿಂತಾನೆ ಇದ್ದೆ. ಏನು ಅಷ್ಟೊಂದ್ ನಗು ಯಾಕೆ ಬಂತು? ಅಲ್ಲಿ ತಿನ್ನೋದಕ್ ತಾನೇ ಏನಿದೆ, ಬರೀ ತಲೆ ಅಷ್ಟೇ. ಆ ತಲೆಯಲ್ಲಿ ಬಟಾಣಿ ಸೈಜ್ ನಷ್ಟು ಬ್ರೈನ್ ಕೂಡ ಇಲ್ವಲ್ಲ. ನಿನ್ ಜೊತೆ ಮಾತಾಡಿದ್ರೆ ಇದೇ ಪ್ರಾಬ್ಲಮ್. ನಾನ್ ಮಾತಾಡಿದ್ರೆ ನಿನ್ ಜಗಳ ಆಡ್ತೀಯ. ಜಗಳನ ಶುರು ಮಾಡೋದು ನೀನೇ ಅಲ್ವಾ? ಹೇ, ನಿನ್ ಜೊತೆ ನನ್ಗೇನ್ ಮಾತು? ಹಾಗ ಇಷ್ಟು ಒಳ್ಳೆ ಸೆಲೆಬ್ರೇಷನ್ ಅಲ್ಲಿ ಹಚ್ಚೋಕೆ ಕ್ರ್ಯಾಕರ್ಸ್ ಇಲ್ದಿದ್ರೆ ಹೇಗೆ? ಅಮಿತ್ ಸಿಂಗ್ ಬಾಯಿಲಿ. ಹೇಳಿ ಸರ್ಜಿ. ಅಮಿತ್ ಸಿಂಗ್, ನೀನ್ ಹೋಗಿ ಅರ್ಜೆಂಟ್ ಆಗಿ ಕ್ರ್ಯಾಕರ್ಸ್ ತಗೊಂಡ್ ಬಾ. ಓಕೆ ಸರ್ಜಿ. ಓಕೆ ಸರ್ಜಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ತರದಲ್ಲ. ಅರ್ಜೆಂಟ್ ಆಗಿ ಈಗ್ಲೇ ಹೋಗಿ ಕ್ರ್ಯಾಕರ್ಸ್ ತಗೊಂಡ್ ಬಾ. ಓಕೆ ಸರ್ಜಿ. ಏಯ್, ಕ್ರ್ಯಾಕರ್ಸ್ ಏನಿಕೋ? ಯಾಕೆ ಅಂತಿರಲ್ಲ ದೊಡ್ಡಪ್ಪ, ಅಣ್ಣಂಗೆ ಅವಾರ್ಡ್ ಬಂದಿದೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ತಾನೆ. ಹಾಗ್ ಗೊತ್ತಾಗ್ಬೇಕು ಅಂದ್ರೆ ಆ ಲೆವೆಲ್ ಅಲ್ಲಿ ಕ್ರ್ಯಾಕರ್ಸ್ ಸಿಡಿತಾ ಇರ್ಬೇಕು. ಅವನಿಗೆ ಅವಾರ್ಡ್ ಬಂದಿದ್ದಕ್ಕೆ ಅವನಿಗಿಂತ ನೀನೇ ಹೆಚ್ಚು ಖುಷಿ ಪಡ್ತಿದ್ಯಾ ಅಂತ ಅನ್ಸುತ್ತೆ. ಅಣ್ಣಂಗ್ ಬಂದಿದೆ ಅಂದ್ರೆ ನಂಗೆ ಬಂದ ಹಾಗಲ್ವಾ ದೊಡ್ಡಪ್ಪ? ಸರಿ ಅಮಿತ್, ನೀನ್ ಹೋಗಿ ಕ್ರ್ಯಾಕರ್ಸ್ ತಗೊಂಡ್ ಬಾ. ಎಸ್ಪೆಷಲಿ ಫ್ಲವರ್ ಪಾಟ್ಸ್ ಇರುತ್ತಲ್ಲ, ಅದನ್ನ ತಗೊಂಡ್ ಬಾ. ಅದು ಮಿತ್ರಣ್ಣಂಗೆ ತುಂಬಾ ತುಂಬಾ ಇಷ್ಟ. ಚಿಕ್ಕ ಮಕ್ಳು ಹಾಗೆ ಎಲ್ಲ ಅವನೇ ಹಚ್ತಾನೆ. ಹೋಗ್ ಹೋಗು. ಓಕೆ ಸರ್ಜಿ. ದೊಡ್ಡಪ್ಪ ಬನ್ನಿ, ನಿಮ್ಗೊಂದು ವಿಷಯ ಹೇಳ್ಬೇಕು. ಮಿತ್ರನಿಗೆ ಫ್ಲವರ್ ಪಾಟ್ ಅಂದ್ರೆ ಇಷ್ಟನಾ? ಮಾಡ್ತೀನಿ. ಆ ಪಟಾಕಿಯಿಂದಾನೇ ಈ ಮನೇಲೊಂದು ಕಿಚ್ಚು ಹಚ್ತೀನಿ. ಮಿತ್ರ ಮನ್ಸಲ್ಲಿ ಮರೆಯೋಕಾಗ್ದೇ ಇರೋ ನೆನ್ಪುಳಿಯೋ ಹಾಗೆ ಮಾಡ್ತೀನಿ. ದೊಡ್ಡಪ್ಪ, ಅಣ್ಣನ್ ನೋಡಿದ್ರ? ಕಣ್ಣಲ್ಲೇ ಪ್ರೀತಿ ಬಾಣ ಬಿಡ್ತಿದ್ದಾನೆ.
ಕೊಟ್ಟು ಅಟ್ಟಕ್ಕೇರಿಸ್ತಿದ್ದಾರೆ. ಹೌದು, ನಂಗೆ ಕೂಡ ಅದೇ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ಆ ಭಾಗ್ಯ ಅಲ್ಲಿ ಏನಿದೆ? ನಮ್ ಹಾಗೆ ಸ್ಟೈಲ್ ಆಗಿ ರೆಡಿ ಆಗ್ತಾಳ ಅಥವಾ ನಮ್ ಹಾಗೆ ಟ್ರೆಂಡ್ ಫಾಲೋ ಮಾಡ್ತಾಳ? ಆ ಕಿತ್ತೋಗಿರೋ ಸೀರೆನ ಉಟ್ಕೊಂಡವಳ ಮಹಾ ದೇವತೆ ಅಂತ ಹೊಗಳ್ತಿದಾರಲ್ಲ. ಎಕ್ಸ್ಕ್ಯೂಸ್ ಮೀ. ಓಕೆ ಮಿತ್ರ. ಹಲೋ. ಭಾಗ್ಯ, ಸ್ವಲ್ಪ ನನ್ನ ಜೊತೆ ಬಾ. ಯಾ ಐ ಟೇಕ್ ಕೇರ್ ಆಫ್ ದಟ್. ಥ್ಯಾಂಕ್ ಯು. ಹಾ ಹೇಳಿ, ಏನ್ ವಿಷಯ? ಇವತ್ ನೀನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನೀನ್ ಇಷ್ಟು ಚಂದ ಕಂಡ್ರೆ ನಿನಗೆ ದೃಷ್ಟಿ ತಗಲುತ್ತಲ್ವಾ? ಅದಕ್ಕೆ ದೃಷ್ಟಿ ಚುಕ್ಕೆ ಇಡೋದಕ್ಕೆ ಕರ್ಕೊಂಡ್ ಬಂದೆ. ಏನು? ನೀವು ನನಗೆ ದೃಷ್ಟಿ ಚುಕ್ಕಿ ಇಡ್ತೀರಾ? ಹೌದು. ಯಾಕೆ ನಾನು ಇಡಬಾರ್ದಾ? ಭಾಗ್ಯ, ಅಜ್ಜಿ ಕರೀತಿದ್ದಾರೆ. ದೃಷ್ಟಿ ಚುಕ್ಕೆ ಇಡಿಸ್ಕೊಳ್ಳೋ ತನಕ ನಾನು ನಿನ್ನ ಕಳಿಸಲ್ಲ. ಸರಿ. ಹಾಗೆ ನೋಡ್ತಿದ್ಯಾ? ಈ ಡ್ರೆಸ್ಸಲ್ಲಿ ನೀವು ನೋಡೋಕ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನೀನ್ ಸೆಲೆಕ್ಟ್ ಮಾಡಿರೋ ಡ್ರೆಸ್ಸೇ ಅಲ್ವಾ? ನನಗ್ ಕೂಡ ಇಷ್ಟ ಆಯ್ತು. ಕೇಳಿ ಹೌದು, ಅವಾರ್ಡ್ ಬಂದಿದ್ದು ನಮಗೆ. ಒಂದ್ ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು. ನೀವು ಹೋಗಿರಿ, ನಾನು ಬರ್ತೀನಿ. ಹೇಳು ದೇವಯಾನಿ, ಮಿತ್ರನ್ ನೋಡಿದ್ಯಾ ಏನ್ ಮಾಡ್ದ ಅಂತ? ಏನ್ ಮಾಡ್ದ? ಅವನ್ಗಂತ ನೀನ್ ತಂದಿರೋ ಡ್ರೆಸ್ ಅದು. ಆಗ ಚೆನ್ನಾಗಿಲ್ಲ ಅಂತ ಪಕ್ಕಕ್ಕಿಟ್ಟು ಈಗ ಭಾಗ್ಯ ಹೇಳಿದಾಳೆ ಅಂತ ಹಾಕೊಂಡ. ಅದಕ್ಕಿವಾಗ ಏನಾಯ್ತು? ಅಷ್ಟು ಈಸಿಯಾಗಿ ಬಿಟ್ಬಿಡ್ತಿದ್ಯಲ್ಲ ಅಕ್ಕ. ಮಿತ್ರನ್ ದೃಷ್ಟಿಯಲ್ಲಿ ಪ್ರಯಾರಿಟೀಸ್ ಚೇಂಜ್ ಆಗ್ತಿದೆ. ಮನುಷ್ಯರಿಗೆ ಕೊಡೋ ಬೆಲೆ ಚೇಂಜ್ ಆಗ್ತಿದೆ. ಇದರಲ್ಲಿ ಬೆಲೆಗಳು ಬದಲಾಗುವಂಥ ದೊಡ್ಡ ವಿಷಯ ಏನಿದೆ? ನೀನ್ ಕೊಟ್ಟಾಗ ಹಾಕೊಳ್ದೆ ಪಕ್ಕಕ್ಕಿಟ್ಟಿರೋ ಡ್ರೆಸ್ನ ಭಾಗ್ಯ ಕೊಟ್ಟಾಗ ಹಾಕೊಂಡ ಅಂದ್ರೆ ಭಾಗ್ಯನ್ ಮುಂದೆ ನಿನ್ ಬೆಲೆ ಕಡಿಮೆ ಆದಂಗಲ್ವಾ? ದೇವಯಾನಿ, ಅದು ನಾವ್ ಯೋಚನೆ ಮಾಡುವಂತಹ ರೀತಿ ಮೇಲೆ ಆಧಾರವಾಗಿರತ್ತೆ. ಅಕ್ಕ ಏನು ಭಾಗ್ಯನ್ ಬಗ್ಗೆ ಎಷ್ಟು ಹೇಳಿದ್ರು ಸ್ವಲ್ಪ ಕೂಡ ತಲೆ ಕೆಡಿಸ್ಕೊಳ್ದೆ ಬೇಜಾರಾಗ್ತಿಲ್ವಲ್ಲ? ಏನು ದೇವಯಾನಿ, ಏನ್ ಯೋಚನೆ ಮಾಡ್ತಿದ್ಯಾ? ಮಿತ್ರ ನಿನ್ಗಿಂತ ಭಾಗ್ಯನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ರೆ ನಿನ್ಗೆ ಇರಿಟೇಷನ್ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಇದು ಇರಿಟೇಷನ್ ಮಾಡಿಸುವಂತ ವಿಷಯ ಅಲ್ಲ ದೇವಯಾನಿ. ಸರಿಯಾಗಿ ಯೋಚನೆ ಮಾಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಅನ್ಸುತ್ತೆ.
ಯಾಕಂದ್ರೆ ಕಡೆ ಪಕ್ಷ ಭಾಗ್ಯ ಹೇಳಿದಕ್ಕಾದ್ರೂ ನಾನ್ ಕೊಟ್ಟಿರೋ ಡ್ರೆಸ್ನ ಅವ್ನು ಹಾಕೊಂಡ್ನಲ್ಲ, ನಾನು ಅವನಿಗೋಸ್ಕರ ಪ್ರೀತಿಯಿಂದ ತಂದಿರೋ ಡ್ರೆಸ್ ವೇಸ್ಟ್ ಆಗ್ಲಿಲ್ಲ ಅಲ್ವಾ? ಓ, ನಿನ್ ಪಾಸಿಟಿವ್ ಆಟಿಟ್ಯೂಡ್ ಪಿಶಾಚಿನ ಎತ್ಕೊಂಡು ಹೋಗ್ಬಾರ್ದ? ನಿನ್ ಮೈಂಡಲ್ಲಿ ಈಗೋ ಹರ್ಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ನೀನ್ ಇನ್ನೂ ಹುಷಾರಾಗಿ ಅವಳನ್ನ ಸಪೋರ್ಟ್ ಮಾಡ್ತಿದ್ಯಲ್ಲ, ಎಲ್ಲ ವ್ಯರ್ಥಾನೆ. ದೇವಯಾನಿ, ನಾನ್ ಯೋಚನೆ ಮಾಡ್ದ ಹಾಗೆ ನೀನು ಯೋಚನೆ ಮಾಡು. ಅವಾಗ ನಿಂಗ್ ಕೂಡ ಇರಿಟೇಷನ್ ಮಾಡುವಂತ ವಿಷಯಗಳೆಲ್ಲ ಇಷ್ಟ ಆಗೋದಕ್ಕೆ ಶುರು ಆಗತ್ತೆ. ನಿನಗೆ ಈ ವಿಷಯದ ಬಗ್ಗೆ ಇಂಟ್ರೆಸ್ಟ್ಲೆಸ್ ಆಗಿದ್ರೆ ನಾನ್ ಯಾಕೆ ತಲೆ ಕೆಡಿಸ್ಕೊಳ್ಳಿ? ನೋಡು ದೇವಯಾನಿ, ಮಿತ್ರ ಸಂತೋಷವಾಗಿರೋದು ಮಾತ್ರ ನನಗ್ ಬೇಕಾಗಿರೋದು. ಅದು ಭಾಗ್ಯನ್ ಮುಖಾಂತರ ಆದ್ರೇನು, ಇನ್ಯಾರ ಮುಖಾಂತರ ಆದ್ರೆ ಏನಂತೆ? ಇನ್ನು ಹೇಳ್ಬೇಕು ಅಂದ್ರೆ ಭಾಗ್ಯನಿಂದ ಯಾರೇ ಆದ್ರೂ ಸಂತೋಷವಾಗೇ ಇರ್ತಾರೆ. ಯಾಕಂದ್ರೆ ಅವಳು ತುಂಬಾ ಮೆಚುರಿಟಿ ಇರುವಂತ ಹುಡುಗಿ, ಎಲ್ಲಾರನ್ನೂ ಅರ್ಥ ಮಾಡ್ಕೊಳಕ್ಕಾಗುವಂತ ಹುಡುಗಿ, ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೋತಾಳೆ. ಎಲ್ಲಾರ ಜೊತೆಗೂ ಒಂದೇ ರೀತಿ ಹೊಂದ್ಕೊಳ್ತಾ ಎಲ್ಲಾರ ಕೆಲ್ಸನೂ ತನ್ನ ಕೆಲ್ಸ ಅಂತ ಅನ್ಕೊಂಡ್ ಮಾಡ್ತಾ ಇದ್ದಾಳೆ. ಇಂಥ ಹುಡುಗಿನ ಯಾವ ಅತ್ತೆ ಆದ್ರೂ ಸೊಸೆಯಾಗಿ ಬಯಸ್ತಾಳೆ. ಒಂದ್ ಒಳ್ಳೆ ಸೊಸೆಗೆ ಬೇಕಾಗಿರುವಂತಹ ಲಕ್ಷಣಗಳೆಲ್ಲ ಭಾಗ್ಯಗಳಲ್ಲಿ ಇದೆ ದೇವಯಾನಿ. ಒಳ್ಳೆ ಸೊಸೆಗಿರೋ ಲಕ್ಷಣ ಇದೆ ಅಂತ ಈಗ್ಲೇ ಸರ್ಟಿಫಿಕೇಟ್ ಕೊಡ್ತಿದ್ದಾಳೆ ಅಂದ್ರೆ ಸದ್ಯದಲ್ಲೇ ಭಾಗ್ಯನ್ನ ಈ ಮನೆ ಸೊಸೆ ಸ್ಥಾನಕ್ಕೆ ಪರ್ಮನೆಂಟ್ ಆಗಿ ಕೂರಿಸ್ತಾಳೋ ಏನು? ನೋಡಪ್ಪ, ಆಗ್ಲೇ ತುಂಬಾ ಹೊತ್ತಾಯ್ತು, ಇನ್ನು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣವಾ? ಸ್ಟಾರ್ಟ್ ಮಾಡೋಣ. ಲಿಸನ್ ಎವ್ರಿಬಡಿ, ಎಲ್ರೂ ಈಗ್ಲೇ ಗಾರ್ಡನ್ ಏರಿಯಾಗೆ ಬನ್ನಿ. ಅಲ್ಲಿ ನಮ್ ಸೆಲೆಬ್ರೇಷನ್ ಶುರು ಆಗುತ್ತೆ. ಎಲ್ಲ ಅರೇಂಜ್ಮೆಂಟ್ಸು ಅಲ್ಲೇ ಆಗಿದೆ. ಕಮ್ ಆನ್, ಮೂವ್. ನೋಡಿ ದೊಡ್ಡಪ್ಪ, ಅಣ್ಣ ಅತ್ತಿಗೆ ಇಬ್ಬರನ್ನು ನೋಡಿ, ಜೋಡಿ ಹಕ್ಕಿಗಳ ಥರ ನಗ್ನಗ್ತಾ ಮಾತಾಡ್ಕೊಂಡು ಹೇಗ್ ಬರ್ತಾ ಇದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ವೋ? ನನ್ನ ಎರಡು ಕಣ್ಣು ಸಾಲ ಕೊಡು ಅಂತೀರಾ? ಲೇ, ಸೀರಿಯಸ್ ಎಮೋಷನಲ್ ಇದೀನೋ, ಈ ತರ ಸಿಲ್ಲಿ ಜೋಕ್ಗಳನ್ನು ಮಾಡಿ ಸೀನ್ ಹಾಳು ಮಾಡಬೇಡ. ಸರಿ ಆಯ್ತು ದೊಡ್ಡಪ್ಪ, ಮನ್ಸಿಗೆ ಆನಂದ ಕೊಡೋ ಆ ಸಿಚುಯೇಷನ್ನ ನಿಮ್ ಕಣ್ತುಂಬ ನೋಡಿ ಸಂತೋಷ ಪಡಿ. ಇವರಿಬ್ರು ಜೋಡಿ ಮೇಡ್ ಫಾರ್ ಈಚ್ ಅದರ್ ಕಣೋ. ಮಿತ್ರನ ಪಕ್ಕ ಭಾಗ್ಯನ್ ಬಿಟ್ಟು ಮನೀಷನ್ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಹಾಗಿದ್ರೆ ಕಲ್ಪನೆ ಮಾಡ್ಕೊಳ್ಳೋದು ನಿಲ್ಸಿ. ಅದ್ ಹೇಗೋ ಸಾಧ್ಯ? ಮುಂದಿನ ದಿನಗಳಲ್ಲಿ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಭಾಗ್ಯ ಮಿತ್ರ ನಡುವೆ ಆ ಮನೀಷ ಯಾವತ್ತೂ ಬರಬಾರ್ದು. ಮನೀಷಾ, Hi, Uncle. Hi, Mitra. I have a surprise for you. ಏನ್ ಮನೀಷಾ ಅದು? ಅದು ಅಲ್ಲ,
ಅವನು ಒನ್ ಮಿನಿಟ್ ನೀರಜ್ ಇವನ ಹೆಸರು ನೀರಜ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವನು. ಸುಮಾರು ವರ್ಷದಿಂದ US ಹೋಗಿದ್ದ, ಜಸ್ಟ್ ಇಂಡಿಯಾಗೆ ವಾಪಸ್ ಬಂದ. US ಹೋಗಿ ತುಂಬಾ ಹ್ಯಾಂಡ್ಸಮ್ ಆಗಿ ಬಂದಿದ್ದಾನೆ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಇಂಡಿಯನ್ ಫುಡ್ಸ್ ಅಂದ್ರೆ ತುಂಬಾ ಇಷ್ಟ. ಅವೆರಡು ಒಟ್ಟಿಗೆ ತೋರ್ಸೋಣ ಅಂತ ಇವನ್ನ ಇಲ್ಲಿ ಕರ್ಕೊಂಡ್ ಬಂದೆ. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಜಾಯಿಂಟ್ ಫ್ಯಾಮಿಲಿ ನೋಡ್ಬೇಕು ಅನ್ನೋ ಆಸೆ ಕೂಡ ತೀರತ್ತೆ. ಭಾಗ್ಯ ಕೈ ಅಡ್ಗೆ ಊಟ ಮಾಡಿ ಇಂಡಿಯನ್ ಫುಡ್ ಅಲ್ಲಿರೋ ಸ್ವಾದ ಕೂಡ ಅವನಿಗೆ ಗೊತ್ತಾಗತ್ತೆ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ನೀರಜ್, ಭಾಗ್ಯ ಅಂತ ಹೇಳ್ದೆ ಅಲ್ಲ, ಇವಳೆ ಸೂಪರ್ ಆಗಿ ಕುಕ್ ಮಾಡ್ತಾಳೆ. ಹಾಯ್ ಹಾಯ್. ಏನ್ ಭಾಗ್ಯ, ಡಲ್ ಆಗಿದೆಯಾ? ನೀನು ನನ್ನ ರಂಗೋಲಿ ಹಾಳು ಮಾಡ್ದೆ ಮನೀಷಾ. ಅದನ್ನ ನಾನು ಮಿತ್ರ ಅವರು ಒಟ್ಟಿಗೆ ಹಾಕಿದ್ದು. ಓಹೋ, ನೀನು ಮಿತ್ರ ಒಟ್ಟಿಗೆ ಹಾಕಿದ್ದ? ತುಂಬಾ ರೊಮ್ಯಾಂಟಿಕ್ ಅನ್ನು. ಸಾರಿ ಭಾಗ್ಯ, ನನ್ನಿಂದ ಹಾಳಾಗೋಯ್ತಲ್ಲ. ಒಂದೊಂದ್ಸಲ ನಾನು ಹೀಗೆ ನನಗ್ ಗೊತ್ತಿಲ್ದೇನೆ ಹಾಳು ಮಾಡ್ಬಿಡ್ತೀನಿ. ಹಾಳು ಮಾಡಿರೋದಕ್ಕೆ, ಮುಂದೆ ಹಾಳಾಗೋದಕ್ಕೆ ಎಲ್ಲದಕ್ಕೂ ಸೇರಿ ಒಂದೇ ಸಲ ಸಾರಿ.